ಇವತ್ತು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಏನು ಸಿ.ಟಿ. ರವಿ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ. ಆ ಸಿ.ಟಿ. ರವಿ ಇವತ್ತು ಈ ರಾಜ್ಯದ ಸವಿತಾ ಸಮಾಜಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವನು ಅವಮಾನವನ್ನ ಮಾಡಿದಾನ. ಯಾವುದೋ ಒಂದು ಕಾಲೇಜು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಅವರ ಏನು ಘನತೆಯನ್ನ ಲೆಕ್ಕಿಸಿದ್ರೆ ಈ ಸವಿತಾ ಸಮಾಜಕ್ಕೆ ಹಜಾಮ ಅಂತ ಹೇಳಿ ಒಂದು ಪದ ಬಳಕೆ ಮಾಡಿ ಇಡೀ ರಾಜ್ಯದ ಸವಿತಾ ಸಮಾಜಕ್ಕೆ ಅವನು ಅವಮಾನ ಮಾಡಿದ್ದಾನೆ. ಸಿ.ಟಿ. ರವಿಗೆ ನಾವು ಕೇಳಕ್ ಬಯಸ್ತೇವೆ, ಸಿ.ಟಿ. ರವಿ ಅವರೇ, ನೀವು ಈಟ್ ಮಾರಿ ಚಂದ ಕಾಣ್ಲಕ್ಕ ನೀವು ಇವತ್ತು ಶಿಸ್ತಿನಿಂದ ಇರಬೇಕು ಅಂತಂದ್ರ ಅದಕ್ಕೆ ಮೂಲಭೂತ ಕಾರಣನೇ ಈ ಸವಿತಾ ಸಮಾಜ ಅಂತ ಹೇಳಕ್ ಬಯಸ್ತೇನೆ. ಇವತ್ತು ಈ ಸವಿತಾ ಸಮಾಜ ಇರ್ಲಿಲ್ಲ ಅಂದ್ರ ಯಾವ ಸಮಾಜದವರು ಯಾವ ವ್ಯಕ್ತಿಯೂ ಸಹಿತ ನಾವು ಶಿಸ್ತಾಗಿ ಇರ್ಲಕ್ಕ ಸಾಧ್ಯ ಇಲ್ಲ. ಅಂತ ವ್ಯಕ್ತಿತ್ವ ಅಂತ ಗುಣ ಹೊಂದಿರತಕ್ಕಂತ ಸವಿತಾ ಸಮಾಜಕ್ಕೆ ನೀವು ಅವಮಾನ ಮಾಡ್ತೀರಿ. ಇಂಥ ಅವಮಾನ ಮಾಡಿದ ಸಿ.ಟಿ. ರವಿಗೆ ನಿಮ್ಮ ಪಕ್ಷದಲ್ಲಿ ಉಳಿಸಿಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರೇ ಏನ್ ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರೇ ಏನ್ ಮಾಡ್ತಾ ಇದ್ದೀರಿ? ಇಂಥವರನ್ನ ಕೂಡಲೇ ಸಸ್ಪೆಂಡ್ ಮಾಡ್ರಿ, ವಿಧಾನ ಪರಿಷತ್ ಸ್ಥಾನದಿಂದ ಕೆಳಗಿಳಿಸ್ರಿ. ಇಲ್ಲ ಅಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಿ.ಟಿ. ರವಿ ಎಲ್ಲಿ ಬರ್ತಾನ ಅಲ್ಲಿ ಅವ್ರಿಗೆ ಗೇರಾವ್ ಹಾಕ್ತಾರೆ ಸವಿತಾ ಸಮಾಜ. ನಿನಗೆ ಯಾರು ಸಹಿತ ಸೇವೆ ಮಾಡಲ್ಲ, ನಿನಗೆ ಯಾರು ಸಹಿತ ಸೇವೆ ಮಾಡಲ್ಲ ತಲೆಗಿಟ್ಕೋ ನೀನು. ಆ ಕಾರಣಕ್ಕಾಗಿ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಏನ್ ಆಗ್ರಹ ಮಾಡ್ತಾ ಇದೆ ಅಂದ್ರೆ ಏನಿದು ಈಗಾಗಲೇ 2011ನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಈ ಪದ ಬಳಕೆ ಮಾಡಬಾರ್ದು ಅಂತ ಹೇಳಿ ಆದೇಶ ಇದೆ. ಆದ್ರೂ ಸಹಿತ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಯಾರು ಈ ಪದ ಬಳಕೆ ಮಾಡ್ತಾರ, ಯಾರು ಹಜಾಮ ಅಂತ ಹೇಳಿ ಮಾತಾಡ್ತಾರ ಅವ್ರ ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಲಾಗು ಆಗಬೇಕು, ಅದನ್ನ ಚಳಿಗಾಲ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ 2021ನೇ ಇಸ್ವಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವು ಮಾಡಿದೆ. ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಸಹಿತ ಈ ರೀತಿ ಯಾರು ಪದ ಬಳಸ್ತಾರ ಅವ್ರ ವಿರುದ್ಧ ಅಟ್ರಾಸಿಟಿಯಲ್ಲಿ ಜಾತಿ ನಿಂದನೆಯಲ್ಲಿ ಕಾಯ್ದೆ ಲಾಗು ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಸವಿತಾ ಸಮಾಜದ ಬಂಧುಗಳು, ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ವಾರಿಕ್ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಾರ. ಇವರನ್ನ ಇವರನ್ನ ಕೆಳಗೆ MLC ಸ್ಥಾನದಲ್ಲಿ ಇಳಿಸೋ ತನಕ ಈ ಸವಿತಾ ಸಮಾಜ ವಿಶ್ರಮಿಸಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.